ಅವರ ಅಂಕಲ್ದು ಇಲ್ಲಿ ಸೂಸಂಗಡಿಯಲ್ಲಿ 20 ಗುಂಟೆ ಜಾಗ ಇರುತ್ತೆ. ಅವರು ಚೆನ್ನೈಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹ್ಯಾಂಡ್ಲೂಮ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ಅವರು ಮನೆ ಕಟ್ಟಲಿಕ್ಕೆ 2003 ಪರ್ಮಿಷನ್ ತಗೊಳ್ತಾರೆ. ಆದರೆ ಅವರಿಗೆ ಮನೆ ಕಟ್ಟಲಿಕ್ಕೆ ಆಗಿರಲ್ಲ. ಅದ ನಂತರ ಅವರು ಅದನ್ನು ಎಕ್ಸ್ಟೆನ್ಷನ್ ಮಾಡಿ 2015 ಮನೆ ಕೆಲಸ ಕಂಪ್ಲೀಟ್ ಆಗುತ್ತೆ. ಕನ್ಸ್ಟ್ರಕ್ಷನ್ ಆದ್ರೂ ಕೂಡ ಆ ಮನೆಗೆ ಅವರು ಹೋಗಿರಲ್ಲ ಅಂತ. ಆದರೆ ಈ ವರ್ಷ ಜುಲೈ ಇವರಿಗೆ ಫೋನ್ ಮಾಡಿ ಹೇಳ್ತಾರೆ, ಅದರದ್ದು ನಾವು ಆ ಮನೆಗೆ ಹೋಗ್ಲಿಕ್ಕೆ ಇಷ್ಟಪಡ್ತೇವೆ, ಅದಕ್ಕೆ ಫಾರ್ಮ್ 3 ಅರ್ಜಿ ಕೊಟ್ಟು ತಗೊಳ್ಳಿಕ್ಕೆ ಹೇಳ್ತಾರೆ. ಇವರು ಹೋಗಿ ಇವರು ಫ್ರೆಂಡ್ ಇರ್ತಾರೆ ಶಕೀಲ್ ಮುತ್ತೇಸಮ್ ಅಂತೇಳಿ. ಅವರಲ್ಲಿ ಹೇಳ್ತಾರೆ, ನೀವು ಹೋಗಿ ದೀಪಕ್ ಸರ್ ಹತ್ರ ವಿಚಾರಿಸಿ ಬನ್ನಿ, ಫಾರ್ಮ್ 3 ಅರ್ಜಿ ಕೊಟ್ಟು ಬನ್ನಿ ಅಂತ. ಸೊ ಅರ್ಜಿ ಕೊಟ್ಟಾಗ ಅವ್ರು ಹೇಳ್ತಾರೆ, ಪ್ರೀವಿಯಸ್ ತುಂಬ ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ಲ, ಟ್ಯಾಕ್ಸ್ ಮತ್ತೆ ಪೆನಾಲ್ಟಿಯನ್ನು ಕಟ್ಟಿದ್ರೆ ಮತ್ತೆ ಫಾರ್ಮ್ 3 ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಇವರು ಇವಾಗ ಜುಲೈಯಲ್ಲಿ ಹೋಗಿ 21 ಜುಲೈಗೆ ಹೋಗಿ ಎಷ್ಟು ಅಂತ ಹಣ ಕೇಳುವಾಗ 2 ಲಕ್ಷ ಕೊಡಬೇಕಂತ ಹೇಳ್ತಾರೆ. ಸೊ ಇವರ ಅಂಕಲ್ ಹತ್ರ ಮಾತಾಡಿ ಅವ್ರು ಹೇಳ್ತಾರೆ 2 ಲಕ್ಷ ಕೊಡಿ ಅಂತ ಹೇಳ್ತಾರೆ. ಅದರಂತೆ ಇವರು ಶಕೀಲ್ ಅವರಲ್ಲಿ 2 ಲಕ್ಷ ಕೊಟ್ಟು ಕಳಿಸ್ತಾರೆ. ಶಕೀಲ್ ಅವರು 2 ಲಕ್ಷ ಕೊಟ್ಟು ಇವರು ಮನೆಗೆ ಬರಲಿಕ್ಕೆ ಹೇಳ್ತಾರೆ. ಚೀಫ್ ಆಫೀಸರ್ ಮನೆಯಲ್ಲಿ 2 ಲಕ್ಷ ತಗೊಂಡು 90,068ಗೆ ರಿಸಿಪ್ಟ್ ಕೊಡ್ತಾರೆ. ಇವು ಬ್ಯಾಲೆನ್ಸ್ ಅಮೌಂಟ್ ಕೇಳುವಾಗ ಇವ್ರು ಕೊಡಲ್ಲ. ಬ್ಯಾಲೆನ್ಸ್ ಅಮೌಂಟು 1,09,932 ಇರುತ್ತೆ. ಅದನ್ನು ಕೂಡ ಅವರೇ ಇಟ್ಕೊಂಡಿರ್ತಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.